ಯಾಟ ಇದೆ ಬದುಕ್ರೆ ಕೊಡ್ಬೇಕೆಂದು ಕೇಳುವೆಯ ಸಂದರಿಗೆ ಕೊಟ್ಟರೆ ಉಂಡು ಹುಟ್ಟು ಸುಖ ಪಟ್ಟಳು ಉಂಡ ಉಡುವ ಮನೆ ಬಿಟ್ಟು ಕಬ್ಬು ಕೆಟ್ಟ ಮನೆಗೆ ಕೊಟ್ಟ ಅಂತೆ ನಿಮ್ಮ ಮನೆಗೆ ಕೊಟ್ಟರೆ ಏನು ಸುಖ ಪಟ್ಟಳು ಮೊದಲಾದಿಂದ ನೀನು ಒಳಪಟ್ಟ ಎಂದು ಮಗಳನ್ನು ಕೊಡು ಎಂದು ಕೇಳಬೇಡ ನನ್ನ ಮನಸ್ಸು ಬೇಸರವಾಗುತ್ತದೆ ಆಚೆಗೆ ಹೇಳಿ ಎಂಬ ಇಲ್ಲದೆ ಹೋಯ್ತಿ ನಿನ್ನ ಮಗನಿಗೆ ನನ್ನ ಮಗನಾದ ಸೆಸರೆ ಏಕೆಂದು ಕೊಡುತ್ತಿಲ್ಲ ಜಾಲ ಬಿತ್ತಿ ಕಾಲಿಗೆ ಹೋಗುವಂತೆ ಬಾಳಿಕೊಂಡಮ್ಮ ಕಾಲಿಯಂತೆ ಅಡವಿಯಲ್ಲಿ ಬಿದ್ದು ಬಿಡುತ್ತಿರುವುದನ್ನು ನೋಡಿ ಸೋದರಿ ಎಂಬ ಭಾವನೆಯಿಂದ ಕಾರಣದಿಂದ ಕಲಿತನ್ನು ಬರೆಯಲಿಕ್ಕೆ ನನ್ನದು ತಪ್ಪಾಯ್ತು ಹೊಟ್ಟೆ ಕೂಲಿಗೆ ಬಿದ್ದವರಿಗೆ ಮಗನನ್ನು ಕೊಡು ಎಂದು ಕೇಳುವುದಕ್ಕೆ
ಶಾಶ್ವತವೇ ಶ್ರೀಕೃಷ್ಣನ ಮನಸ್ಸಿಗೆ ಬಂದಿದೆ. ಒಬ್ಬ ಅಣ್ಣ ಸೋದರ ಮಾವಂದು ಒಬ್ಬವನ್ನ ನೀವೇ ಈ ರೀತಿ ಮಾತನಾಡಿದರೆ ನನಗೆ ಸೋದರ ಮಾವಂದ್ರು ಎಂದು ಏತಕ್ಕೆ ಪಡೆದು ಹೋದರು. ಇದರಲ್ಲಿ ಕಳಂಕವನ್ನು ಯೋಚನೆ ಮಾಡಬಹುದು. ನಾನು ಪರಿಪರಿಯಿಂದ ಹೇಳಿಕೊಂಡರೆ ನಿಮ್ಮ ಮನಸ್ಸು ತಮಿಳಿಗಿಂತ ಕಠಿಣವಾಗಿರುತ್ತದೆ. ಎಷ್ಟು ನಿರ್ಧಾರ ಮಾಡಬಹುದೇ? ಮಾತೆತ್ತಿದರೆ ತೊತ್ತು ಕೋಲಕ್ಕೆ ತಡೆದು ಮತ್ತು ಮಾತ್ರ ಮಾಡುತ್ತೀಯಲ್ಲ. ಭಗವಾನ ನಾನೇನು ಹಂತಕ್ಕೆ ನಟಿಲ್ಲದೆ ನಮಗೆ ಸೇರಲಿಲ್ಲ. ಪಾಂಡವರು ವನವಾಸಿಗಳಾದ ಕಾರಣ ಹುಡುಗರು ಚಿಕ್ಕವರನ್ನು ಗೌರವನಿಗೆ ನಿಷ್ಠೂರವಾಗಿ ಸಮಾಜದ ಮುಂದೆ ನಮ್ಮಲ್ಲಿ ಆಚರಣೆ ಇಷ್ಟ ಮಾಡಿ ಯುವಜನ ಬೆಚ್ಚನೆಂದು ಈ ಸಮಾಜದ ಮುಂದೆ ಕೆಟ್ಟ ಮಾತನಾಡಿದ ಪಾಪಿಷ್ಟ ಮುಂದೆ ಈ ಸರ್ವದ ಬಿಟ್ಟು ಹೋದರೆ ಸರಿ. ಇಷ್ಟಕ್ಕೆ ನಿಮ್ಮ ಮೇಲೆ ಗ್ರಾಮವಾಸಿ ರಮೇಶನು ಸತ್ಯನ ಪಾತ್ರಕ್ಕೆ 100 ರೂಪಾಯಿ ಕೊಟ್ಟಿರುತ್ತಾರೆ.